ಏನು ಉಡಾಯ್ತಪ್ಪ? ಹುಳ ಅಲ್ಲ, ಅದು ರಾಗಿ, ಅದು ಬಿಸಾಕದನ್ನ. ಹಾಂ, ಸೋಸಿವಾಗ ಚಿಕ್ಕ ಮಕ್ಕಳು ಈ ಥರ ಮುದ್ದಾಗಿ ಮಾತಾಡ್ತಾ ಇದ್ರೆ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ದೊಡ್ಡವರು ಆದ್ಮೇಲೆ ಅನ್ಸುತ್ತೆ, ಇವ್ರು ಯಾಕಾದ್ರೂ ಇಷ್ಟು ಬೇಗ ದೊಡ್ಡವರಾಗ್ಬಿಟ್ರು, ಇನ್ನೂ ಮಗುವಾಗೇ ಬೇಕಾಗಿತ್ತು ಅಂತ. ನಿಮ್ಮನೇಲೂ ನಿಮ್ಮ ಮಕ್ಳುಗಳು ನೋಡಿದಾಗ ನಿಮಗೂ ಇದೇ ಥರ ಫೀಲ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಇವಾಗ ನಾವಿರೋದು ನಮ್ಮಮ್ಮನ ಮನೇಲಿ. ಮೊಮ್ಮಕ್ಳುಗಳಿಗೆ ಅಜ್ಜಿ ಮನೆಗೆ ಹೋದರೆ ಅವ್ರನ್ನ ಯಾರೂ ತಡೆಯೋದಿಲ್ಲ. ಏನು ಮಾಡಿದ್ರೂ ಎಲ್ಲದಕ್ಕೂ ಸಪೋರ್ಟ್ ಮಾಡೋ ಅಜ್ಜಿ ಇರ್ತಾರೆ. ನಮ್ಮನೇಲೂ ನಮ್ಮಮ್ಮಂದು ಸ್ವಲ್ಪ ಇವರಿಬ್ಬರಿಗೆ ಮುದ್ದು ಜಾಸ್ತಿ. ಇವ್ರು ಏನು ಮಾಡಿದ್ರು ಅವ್ರು ಏನೂ ಅನ್ನಲ್ಲ. ಅದಕ್ಕೆ ನನಗಿಂತ ಹೆಚ್ಚಾಗಿ ಇವರು ನಮ್ಮಮ್ಮನ್ನೇ ಇಷ್ಟಪಡ್ತಾರೆ. ನಾವು ಬೆಂಗಳೂರಲ್ಲಾದರೆ ಅವ್ರನ್ನ ಹೊರಗಡೆ ಎಲ್ಲೂ ಬಿಡೋದಿಲ್ಲ. ಮತ್ತು ಏನೇ ಮನೆ ಒಳಗಡೆ ಆಟ ಆಡೋದಕ್ಕೆ ಹೋದರೂ ಅದನ್ನು ತೊಗೊಂಬೇಡ, ಇದನ್ನು ತೊಗೊಂಬೇಡ ಅಂತ ಹೇಳ್ತಾನೆ ಇರ್ತೀವಿ. ಆದರೆ ಅಜ್ಜಿ ಮನೇಲಿ ಅವ್ರು ಏನು ತೊಗೊಂಡು ಆಟ ಆಡಿದ್ರು ಯಾರೂ ಕೇಳಲ್ಲ. ನೋಡಿ, ಅಕ್ಕಿ ಕೊಟ್ಟರೆ ಮನೆ ತುಂಬ ಹರಡ್ಕೊಂಡು ಆಟ ಆಡ್ತಾಯಿದ್ದಾರೆ. ನಮ್ಮ ಅಮ್ಮಂಗೆ ಹೇಳಿದ್ರೆ, ಮಕ್ಳು ಆಟ ಆಡದೆ ನೀನು ಆಟ ಆಡೋಕ್ಕಾಗುತ್ತಾ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿಗೆ ಬಂದರೆ ನಾನು ಅವ್ರನ್ನ ಕೇಳಲ್ಲ, ಅವ್ರು ನನ್ನ ಮಾತನ್ನೇ ಕೇಳಲ್ಲ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟು ಸುಮ್ಮನಾಗಿ ಹೋಗ್ತೀನಿ. ಆಟ ಎಲ್ಲ ಆಡಿದ್ದಾದಮೇಲೆ ಅವರು ಗಣೇಶನ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಬಂದರು. ಈಗೇನು ಗಣೇಶನ ಹಬ್ಬ ಅಂತ ನೋಡ್ತಾ ಇದ್ದೀರಾ, ಅವ್ರ ಸ್ಕೂಲಲ್ಲಿ ಅವರಿಗೆ ಪ್ರತಿಯೊಂದು ಹಬ್ಬಗಳನ್ನೂ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಗಣೇಶನ ಹಬ್ಬ ಸೆಲೆಬ್ರೇಟ್ ಮಾಡಿದಾಗ ಅವರಿಗೆ ಗಣೇಶನ ಮೂರ್ತಿಗಳನ್ನ ಕೊಟ್ಟಿದ್ದರು. ಇದನ್ನು ನೀರಿಗೆ ಬಿಡೋಣ ಅಂತ ಹೇಳಿ ನಾವು ಬೆಂಗಳೂರಿಂದ ಇಲ್ಲಿಗೆ ತೊಗೊಂಡು ಬಂದ್ವಿ. ಬಿಡೋಕ್ಕೂ ಮುಂಚೆ ಇವ್ರ ಕೈಯಲ್ಲಿ ಚಿಕ್ಕದಾಗಿ ಒಂದು ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ತೊಗೊಂಡೋಗಿ ಬಿಡೋಣ ಅಂತ ಹೇಳಿ ಈಗ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾಳೆ ಲಹರಿ. ಅವರು ಕೂಡ ತುಂಬ ಖುಷಿಯಿಂದನೇ ಪೂಜೆನೆಲ್ಲ ಮಾಡಿದ್ರು. ನಾವು ಬೆಂಗಳೂರಲ್ಲಿ ಏನೇ ಕೊಡಿಸಿದ್ರು ಅವ್ರಿಗೆ ಅದಕ್ಕಿಂತ ಈ ಥರ ಊರುಗಳಿಗೆ ಕರ್ಕೊಂಡು ಬಂದು ಈ ಥರ ಆಡೋದಕ್ಕೆಲ್ಲ ಬಿಟ್ಟರೆ ತುಂಬಾ ಖುಷಿ ಪಡ್ತಾರೆ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಗಣೇಶನ ಹಬ್ಬ ಮಾಡಬೇಕಾದ್ರೆ ನಾವಂತೂ ಊರಲ್ಲಿ ದೇವಸ್ಥಾನದ ಹತ್ರ ಕೂರಿಸ್ತಿದ್ದು ಗಣೇಶನ ಹತ್ರನೇ ಇರ್ತಿದ್ವಿ. ಸ್ಕೂಲ್ಗೆ ಹೋಗು, ಸ್ಕೂಲಿಂದ ಬಂದ ತಕ್ಷಣ ಅಲ್ಲಿ ಹೋಗು, ಎಲ್ಲ ಮಕ್ಕಳುಗಳೆಲ್ಲ ಸೇರಿಕೊಂಡು ಆಟ ಆಡು, ಅಲ್ಲಿ ಕೊಡ್ತಿದ್ದಂಥ ಪ್ರಸಾದನ ತಿಂತಿದ್ವಿ. ಅಲ್ಲಿ ಚಿಕ್ಕ ಪುಟ್ಟ ಗೇಮ್ಗಳನ್ನ ಆಡಿಸೋರು, ಅದನ್ನೆಲ್ಲ ಆಡ್ತಿದ್ವಿ, ತುಂಬಾ ಖುಷಿ ಪಡ್ತಿದ್ವಿ. ಆದರೆ ಈಗಿನ ಮಕ್ಕಳು ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತಾರೆ. ಅದಕ್ಕೆ ನಾನು ಅಂದ್ಕೊಂಡಿದ್ದು ಅಲ್ಲಿಂದ ತಂದು ಗಣೇಶನ ಇಲ್ಲಿ ಬಿಟ್ರೇ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಿ ಲಡ್ಡು ಮತ್ತು ಲಹರಿ ಕೈಯಲ್ಲಿ ಪೂಜೆ ಮಾಡಿಸಿದ್ವಿ. ಪೂಜೆ ಮಾಡಿಸಿದ್ದಾದಮೇಲೆ ಅವ್ರನ್ನ ಕರ್ಕೊಂಡು ಹೊಲ್ದ ಹತ್ರ ಹೋದ್ವಿ. ಇವಾಗ ನಾವು ಹೋಗ್ತಾ ಇರೋ ರೋಡು ಇಲ್ಲಿಂದನೇ ಕಣ್ವ ಕೆರೆ ಸ್ಟಾರ್ಟ್ ಆಗುತ್ತೆ. ಕಣ್ವ ಡ್ಯಾಮ್ ತುಂಬ ತುಂಬಿದ ಮೇಲೆ ಇಲ್ಲಿ ತನಕನೂ ಕೂಡ ನೀರು ಬರುತ್ತೆ. ಇಲ್ಲಿಂದ ನಮ್ಮದು 1 ಕಿಲೋಮೀಟ್ರ್ ದೂರದಲ್ಲಿ ಒಂದು ಹೊಲ ಇದೆ. ಅಲ್ಲಿ ಚಿಕ್ಕದಾಗಿ ಒಂದು ಕಟ್ಟೆ ಇದೆ, ಅದರಲ್ಲಿ ನೀರಿದೆ, ಅದರಲ್ಲಿ ಬಿಡೋಣ, ಹಾಗೆ ಜಮೀನು ನೋಡ್ಕೊಂಡು ಬಂದ್ರೆ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಆ ಜಮೀನಿಗೆ ಹೋಗೋ ದಾರಿಲಂತೂ ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಗ್ರೀನರಿನೇ. ಈಗ ಮಳೆ ಬೇರೆ ಬಿದ್ದಿರೋದ್ರಿಂದ ಎಲ್ಲ ಕಡೆನೂ ಹಸಿರಾಗಿ ಕಾಣುತ್ತೆ. ಇದೇ ನಮ್ಮ ಹೊಲ. ಈ ಹೊಲದಲ್ಲೇ ಒಂದು ಚಿಕ್ಕ ಕಟ್ಟೆ ಇದೆ. ಆ ಕಟ್ಟೆಯಲ್ಲಿ ಬಿಡೋದಕ್ಕೆ ಅಂತಲೇ ಇವಾಗ ಬಂದಿರೋದು ನಾವು. ಅದರಲ್ಲಿ ಯಾವಾಗಲೂ ತುಂಬ ನೀರಿರ್ತಿತ್ತು, ಬಟ್ ಈ ಸಲ ತುಂಬಾ ಕಮ್ಮಿ ಇತ್ತು ನೀರು. ಹಾಗೆ ಅದನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಮಣ್ಣೆಲ್ಲ ತೆಗೆದು ಕಸನೆಲ್ಲ ತಂದು ಬಿಸಾಕಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಸೊ ಇವ್ರನ್ನ ಬಿಡೋದಕ್ಕೆ ತುಂಬ ಆಳ ಇರೋ ಕಡೆ ಕರ್ಕೊಂಡು ಹೋಗೋದಕ್ಕೆ ಆಗಲ್ವಲ್ಲ, ಹಾಗಾಗಿ ನಾವು ಇಲ್ಲೇ ಕರ್ಕೊಂಡು ಬಂದ್ವಿ. ಹಾಗೆ ಹೊಲದ ಹತ್ರನೂ ಬಂದು ಹೊಲನೂ ನೋಡ್ಕೊಂಡು ಹೋದಾಗ ಆಗುತ್ತೆ ಅಂತ ಹೇಳಿ
ಇದೇ ನಮ್ಮ ಜಮೀನು. ಸೊ ಇಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಎಲ್ಲನೂ ನೋಡಿದ್ವಿ. ಯಾಕೆಂದರೆ ತುಂಬ ದಿನಗಳಾಗ್ಬಿಟ್ಟಿತ್ತು ಇಲ್ಲಿಗೆ ಬಂದು. ಮತ್ತು ತುಂಬ ಚೆನ್ನಾಗಿತ್ತು ವೆದರ್, ತುಂಬ ತಣ್ಣಗೆ, ಇಲ್ಲೇ ಇದ್ಬಿಡೋಣ ಅನ್ನೋಷ್ಟು ಚೆನ್ನಾಗಿತ್ತು. ಇವರೆಲ್ಲಿ ಮಣ್ಣು ಸಿಗುತ್ತೆ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಆಟ ಆಡೋದಕ್ಕೆ. ಮಣ್ಣಲ್ಲಿ ಆಟ ಆಡೋದು ಅಂದರೆ ತುಂಬಾ ಇಷ್ಟ. ಅದು ಅಲ್ಲದೆ ಅಮ್ಮ ಸ್ವಲ್ಪ ಇವಾಗೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ನೀಟಾಗಿದ್ದರಿಂದ ಅಲ್ಲೇ ಕೆಳಗಡೆ ಕೂತ್ಕೊಂಡು ಆಟ ಆಡ್ತಾಯಿದ್ದಾರೆ. ಆಟ ಎಲ್ಲ ಆಡಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನಾವು ಮನೆಗೆ ಹೊರಟ್ವಿ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಚೆನ್ನಾಗಿದ್ದರೆ, ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.